ನಮಸ್ಕಾರ. ಭಾರತೀಯ ತತ್ವಶಾಸ್ತ್ರದ ಆಳವಾದ ಲೋಕಕ್ಕೆ ಸ್ವಾಗತ. ನೋಡಿ, ಉಪನಿಷತ್ತುಗಳ ಸಾರವನ್ನ ಹಿಡಿದಿಡೋಕೆ ಅಂತ ಒಂದು ಮುಖ್ಯವಾದ ಗ್ರಂಥ ಇದೆ. ಅದೇ ಬ್ರಹ್ಮಸೂತ್ರಗಳು. ಇದನ್ನ ಬಾದರಾಯಣರು ಅಂದ್ರೆ ವ್ಯಾಸರೇ ಬರೆದಿದ್ದು ಅಂತ ಹೇಳ್ತಾರೆ. ಹೌದು ಹೌದು. ಸೊ ಇವತ್ತು ನಾವು ಸ್ವಾಮಿ ಶಿವಾನಂದರ ಬ್ರಹ್ಮಸೂತ್ರ ಭಾಷ್ಯ ಇದೆಯಲ್ಲ, ಅದರ ಮುನ್ನುಡಿ, ಪೀಠಿಕೆ ನೋಡಿ, ಈ ಗ್ರಂಥದ ಮಹತ್ವ ಏನು, ಯಾಕಿಷ್ಟೊಂದು ಬೇರೆ ಬೇರೆ ವ್ಯಾಖ್ಯಾನಗಳು ಬಂತು ಅಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಖಂಡಿತ. ಈ ಬ್ರಹ್ಮಸೂತ್ರಗಳನ್ನ ಭಾರತೀಯ ತತ್ವಶಾಸ್ತ್ರದಲ್ಲಿ ನ್ಯಾಯಪ್ರಸ್ಥಾನ ಅಂತ ಕರೀತಾರೆ. ನ್ಯಾಯಪ್ರಸ್ಥಾನ ಅಂದ್ರೆ ಇದು ತರ್ಕಬದ್ಧವಾಗಿ ಒಂದು ವ್ಯವಸ್ಥಿತವಾಗಿ ವಿಶ್ಲೇಷಣೆ ಮಾಡುವ ಮೂಲ ಗ್ರಂಥ ಅಂತ. ಇದರ ಪ್ರಭಾವ ಎಷ್ಟಿದೆ ಅಂದ್ರೆ, ಶಂಕರರಿಂದ ಹಿಡಿದು ಆಮೇಲೆ ಬಂದ ಬಹುತೇಕ ಎಲ್ಲಾ ಆಚಾರ್ಯರು ಅವರವರ ಸಿದ್ಧಾಂತಗಳನ್ನ ಸ್ಥಾಪನೆ ಮಾಡೋಕೆ ಈ ಸೂತ್ರದೊಳಗೆ ಹೊಸ ಭಾಷ್ಯಗಳನ್ನೇ ಬರಿಬೇಕಾಯ್ತು. ಅಂದ್ರೆ ಇದು ಅಷ್ಟು ಅಧಿಕೃತವಾದ ಗ್ರಂಥ. ಹೌದು. ಅದರ ಅಧಿಕಾರ ಎಂಥದ್ದು ಅಂತ ಇದರಿಂದ ಗೊತ್ತಾಗುತ್ತೆ. ಸೂತ್ರಗಳು ಅಂತೀವಿ. ಸೂತ್ರ ಅಂದ್ರೆ ಏನು ಕೇಳೋಕೆ ಚಿಕ್ಕದಾಗಿರುತ್ತೆ ಅಲ್ವಾ? ಅರ್ಥ ಮಾಡ್ಕೊಳ್ಳೋದು ಕಷ್ಟನಾ? ಖಂಡಿತವಾಗ್ಲು. ಸೂತ್ರಗಳು ಅಂದ್ರೇನೆ ತುಂಬಾನೇ ಕಡಿಮೆ ಶಬ್ದಗಳಲ್ಲಿ ಬಹಳ ಆಳವಾದ ಅರ್ಥವನ್ನ ಹಿಡಿದಿಡುವ ವಾಕ್ಯಗಳು. ಸೂತ್ರ ಅಂದ್ರೆ ಶಬ್ದಶಃ ದಾರ ಅಥವಾ ಎಳೆ ಇದ್ದ ಹಾಗೆ, ವಿಚಾರಗಳನ್ನೆಲ್ಲ ಒಟ್ಟಿಗೆ ಪೋಣಿಸುವ ಎಳೆ. ಹಾಗೆ. ಸೊ ಅವು ತುಂಬಾ ಚಿಕ್ಕದಾಗಿರೋದ್ರಿಂದಲೇ ಅದನ್ನ ಅರ್ಥ ಮಾಡ್ಕೊಳ್ಳೋದು ಒಂದ್ ಸವಾಲು. ಅದಕ್ಕೇನೆ ಭಾಷ್ಯಗಳು ಅಂದ್ರೆ ವ್ಯಾಖ್ಯಾನಗಳು ಬೇಕೇ ಬೇಕು. ಹೌದು, ಬೇಕೇ ಬೇಕು. ಕೆಲವೊಂದ್ಸಾರಿ ಆ ಭಾಷ್ಯಗಳಿಗೂ ಇನ್ನೂ ವಿವರಣೆ ಬೇಕಾಗುತ್ತೆ. ಅದನ್ನ ವೃತ್ತಿ ಅಂತಾರೆ. ಹಾಗಾದ್ರೆ ಈ ಅರ್ಥ ಮಾಡ್ಕೊಳ್ಳೋಕೆ ಇರೋ ಕಷ್ಟದಿಂದಲೇ ಬೇರೆ ಬೇರೆ ತರಹದ ವ್ಯಾಖ್ಯಾನಗಳು, ಸಿದ್ಧಾಂತಗಳು ಹುಟ್ಕೊಂಡ್ವಾ? ನಿಖರವಾಗಿ. ಒಂದೇ ಮೂಲ ಪಠ್ಯ, ಆದ್ರೆ ಅದಕ್ಕೆ ಹಲವು ವ್ಯಾಖ್ಯಾನಗಳು. ನೋಡಿ, ಮುಖ್ಯವಾಗಿ ಶಂಕರಲ ಕೇವಲ ಅದ್ವೈತ, ಅದಕ್ಕೆ ಅವರದು ಶಾಹಿಲಕ ಭಾಷ್ಯ, ಶಾರೀರಕ ಭಾಷ್ಯ. ಆಮೇಲೆ ರಾಮಾನುಜರ ವಿಶಿಷ್ಟಾದ್ವೈತ, ಅದಕ್ಕೆ ಶ್ರೀಭಾಷ್ಯ. ಹಾಗೇನೆ ಮಧ್ವರದ್ವೈತ, ನಿಂಬಾರ್ಕರ ಭೇದಾಭೇದ, ವಲ್ಲಭರ ಶುದ್ಧಾದ್ವೈತ, ಹೀಗೆ. ವಾವ್, ಇಷ್ಟೊಂದು. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಇವರೆಲ್ಲರ ಮುಖ್ಯ ಉದ್ದೇಶ ಒಂದೇ ಆಗಿತ್ತ ಅಥವಾ ಅಭಿಪ್ರಾಯ ಬೇರೆ ಬೇರೆನೇ ಇತ್ತ? ಕೆಲವು ಮೂಲಭೂತ ವಿಷಯಗಳಲ್ಲಿ ಎಲ್ಲರಿಗೂ ಒಮ್ಮತ ಇತ್ತು ಅಂತ ಹೇಳಬಹುದು. ಹೇಗೆ? ಉದಾಹರಣೆಗೆ, ಈ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ಬ್ರಹ್ಮನೇ. ಆ ಬ್ರಹ್ಮನ ಜ್ಞಾನದಿಂದಲೇ ಮೋಕ್ಷ ಸಿಗೋದು. ಸರಿ. ಮತ್ತೆ ಈ ಜ್ಞಾನವನ್ನ ಶಾಸ್ತ್ರಗಳ ಮೂಲಕನೇ, ಅಂದ್ರೆ ವೇದ ಉಪನಿಷತ್ತುಗಳಿಂದಲೇ ತಿಳ್ಕೋಬೇಕು ಅನ್ನೋದ್ರಲ್ಲಿ ಬಹುತೇಕ ಎಲ್ಲರೂ ಒಪ್ತಾರೆ. ಆದರೆ ಆ ಪರಮಸತ್ಯವಾದ ಬ್ರಹ್ಮನ ನಿಜವಾದ ಸ್ವರೂಪ ಏನು, ಅದಕ್ಕೆ ಗುಣಗಳಿದೆಯಾ ಇಲ್ವಾ, ನಿರ್ಗುಣನ ಸಗುಣನ? ಹೌದು. ಮತ್ತೆ ಜೀವನಿಗೂ ಬ್ರಹ್ಮನಿಗೂ ಏನ್ ಸಂಬಂಧ? ಅವರು ಒಂದೇನಾ, ಬೇರೆನಾ, ಅಥವಾ ಬೇರೆಯಾಗಿದ್ರು ಒಂದೇ ತರನಾ? ಮುಕ್ತಿ ಆದ್ಮೇಲೆ ಜೀವದ ಸ್ಥಿತಿ ಏನಾಗತ್ತೆ? ಈ ಕಾಣೋ ಜಗತ್ತು ಇದೆಯಲ್ಲ, ಇದು ಬ್ರಹ್ಮನಿಂದ ನಿಜವಾಗ್ಲೂ ಸೃಷ್ಟಿಯಾಗಿದ್ದ ಅಥವಾ ಬರೀ ಭ್ರಮೇನ, ತೋರಿಕೆನಾ? ಈ ಥರದ ಮುಖ್ಯ ಪ್ರಶ್ನೆಗಳಲ್ಲಿ ಅಲ್ಲಿ ಗಂಭೀರವಾದ ಭಿನ್ನಾಭಿಪ್ರಾಯಗಳು ಕಾಣಿಸ್ತವೆ. ಸರಿ. ಈ ಭಿನ್ನಾಭಿಪ್ರಾಯಗಳಲ್ಲಿ ಶಂಕರರು ಮತ್ತೆ ರಾಮಾನುಜರು ಇವಳದು ಬಹಳ ಮುಖ್ಯ ಅಲ್ವಾ? ಅವರ ದೃಷ್ಟಿಕೋನದಲ್ಲಿ ಮುಖ್ಯ ವ್ಯತ್ಯಾಸ ಏನು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ. ಶಂಕರರ ಪ್ರಕಾರ ನೋಡಿ, ಅಂತಿಮ ಸತ್ಯ ಒಂದೇ ಒಂದು, ಅದೇ ಪರಬ್ರಹ್ಮ. ಅದು ನಿರ್ಗುಣ, ನಿರಾಕಾರ. ಅದಕ್ಕೆ ರೂಪ ಇಲ್ಲ, ಗುಣಗಳಿಲ್ಲ, ಸಚ್ಚಿತ್ತಾನಂದ ಸ್ವರೂಪ ಅಷ್ಟೇ. ಸರಿ. ನಿರ್ಗುಣ, ನಿರಾಕಾರ. ಹೌದು. ಈ ಕಾಣೋ ಜಗತ್ತಿದೆಯಲ್ಲ, ಇದು ಮಾಯೆಯಿಂದಾಗಿ ಕಾಣ್ತಾ ಇದೆ. ಇದು ಭ್ರಮೆ. ಬ್ರಹ್ಮನ ವಿವರ್ತ ಅಂತಾರೆ. ಅಂದ್ರೆ ಹಗ್ಗ ಹಾವಾಗಿ ಕಾಣೋ ಥರ. ಅದು ನಿಜವಾದ ಬದಲಾವಣೆ ಅಲ್ಲ, ಬರೀ ತೋರಿಕೆ. ವಿವರ್ತ. ಜೀವ ಇದಾನಲ್ಲ, ಅವನು ಮೂಲದಲ್ಲಿ ಬ್ರಹ್ಮನೇ. ಆದ್ರೆ ಅವಿದ್ಯೆಯಿಂದ, ಅಜ್ಞಾನದಿಂದ ತನ್ನನ್ನ ಈ ದೇಹ, ಮನಸ್ಸು ಅಂತ ತಿಳ್ಕೊಂಡು ಸಣ್ಣವನಾಗಿದ್ದಾನೆ. ಯಾವಾಗ ಜ್ಞಾನ ಬರುತ್ತೋ, ಆ ಅವಿದ್ಯೆ ನಾಶ ಆಗುತ್ತೋ, ಆಗ ಜೀವ ತನ್ನ ನಿಜ ಸ್ವರೂಪವಾದ ಬ್ರಹ್ಮದಲ್ಲಿ ಒಂದಾಗ್ಬಿಡ್ತಾನೆ, ಲೀನ ಆಗ್ತಾನೆ. ಇದಕ್ಕೆ ಜ್ಞಾನವೇ ಮುಖ್ಯ ದಾರಿ. ಜ್ಞಾನ ಮಾರ್ಗ. ಹಾಗಾದ್ರೆ ರಾಮಾನುಜರು ಇದಕ್ಕೆ ಸ್ವಲ್ಪ ಬೇರೆ ರೀತಿ ಹೇಳ್ತಾರೆ. ಅವ್ರ ಪ್ರಕಾರ ಬ್ರಹ್ಮನು ನಿರ್ಗುಣ ಅಲ್ಲ, ಸಗುಣ. ಸಗುಣ ಅಂದ್ರೆ ಅನಂತವಾದ ಒಳ್ಳೆಯ ಕಲ್ಯಾಣ ಗುಣಗಳಿಂದ ಕೂಡಿದವನು. ಈ ಜಗತ್ತು, ಜೀವರುಗಳೆಲ್ಲ ಭ್ರಮೆ ಅಲ್ಲ, ಅವೆಲ್ಲ ನಿಜ. ಹೌದಾ? ಹೌದು. ಅವು ಬ್ರಹ್ಮನಿಂದ ಬೇರೆನೇ, ಆದ್ರೆ ಬ್ರಹ್ಮನ ಶರೀರ ಇದ್ದ ಹಾಗೆ, ಅವನಿಗೆ ಅಧೀನವಾಗಿವೆ. ಶರೀರ ಇದ್ದ ಹಾಗೆ. ಇಲ್ಲಿ ಭಕ್ತಿ ಇದೆಯಲ್ಲ,
ಅದೇ ಮೋಕ್ಷಕ್ಕೆ ಮುಖ್ಯವಾದ ಸಾಧನ. ಮುಕ್ತಿಯಲ್ಲೂ ಜೀವ ತನ್ನತನವನ್ನ ಉಳಿಸ್ಕೊಂಡು ಭಗವಂತನ ಸೇವೆಯಲ್ಲಿ ಇರ್ತಾನೆ, ಒಂದಾಗಿ ಹೋಗಲ್ಲ. ಓಂ ಇದು ದೊಡ್ಡ ವ್ಯತ್ಯಾಸವೇ ಸರಿ. ಆರಾಧನೆ ಸಾಧನೆ ಎಲ್ಲದರಲ್ಲೂ ವ್ಯತ್ಯಾಸ ಆಗತ್ತೆ ಅಲ್ವಾ? ಖಂಡಿತ, ದಾರಿಗಳೇ ಬೇರೆಯಾಗ್ತವೆ. ಸರಿ, ಇಂತಹ ದೊಡ್ಡ ದೊಡ್ಡ ಆಚಾರ್ಯರ ಮಧ್ಯೆ ನಾವಿವತ್ತು ಮಾತಾಡ್ತಿರೋ ಸ್ವಾಮಿ ಶಿವಾನಂದರ ಭಾಷ್ಯದ ವಿಶೇಷತೆ ಏನು? ಅವ್ರು ಯಾಕೆ ಇದನ್ನ ಬರೆದ್ರು? ಶಿವಾನಂದರ ಪೀಠಿಕೆಯಲ್ಲಿ ಹೇಳಿರೋ ಹಾಗೆ ಅವರ ಭಾಷ್ಯ ಉದ್ದೇಶಪೂರ್ವಕವಾಗಿ ಒಂದು ಮಧ್ಯಮ ಮಾರ್ಗವನ್ನ ಹಿಡಿದಿದೆ. ಮಧ್ಯಮ ಮಾರ್ಗ? ಹೌದು. ಅಂದ್ರೆ ಅದು ಶಂಕರರ ಭಾಷ್ಯದಷ್ಟು ತುಂಬಾನೇ ಆಳ, ವಿಸ್ತಾರನೂ ಅಲ್ಲ, ಅಥವಾ ಸುಮ್ನೆ ಸಾರಾಂಶನೂ ಅಲ್ಲ. ಇದು ಮುಖ್ಯವಾಗಿ ಈಗಿನ ಕಾಲದ ಆಧ್ಯಾತ್ಮಿಕ ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಅವರಿಗೆ ಉಪಯೋಗ ಆಗ್ಲಿ ಅಂತ ಬರ್ದಿದ್ದಾರೆ. ಇದರಲ್ಲಿ ನೋಡಿ, ಪ್ರತಿ ಸೂತ್ರದ ಪದಪದದ ಅರ್ಥ ಕೊಟ್ಟಿದ್ದಾರೆ, ಅದರ ಸಾರಾಂಶ ಇದೆ. ಓ, ಅದು ಅನುಕೂಲ. ಹೌದು. ಪ್ರತಿ ಪಾದದಲ್ಲೂ ಅಧಿಕರಣಗಳು ಅಂತ ಬರುತ್ತೆ, ಅಂದ್ರೆ ಒಂದೊಂದು ವಿಷಯದ ಚರ್ಚೆ. ಅದನ್ನ ಸ್ಪಷ್ಟವಾಗಿ ವಿಂಗಡಿಸಿದ್ದಾರೆ. ವಿಷಯ ಸೂಚಿ ಇದೆ, ಸುಲಭವಾಗಿ ಹುಡುಕಬಹುದು. ಅಂದ್ರೆ ಅಧ್ಯಯನ ಮಾಡೋಕೆ ಸುಲಭ ಮಾಡಿಕೊಟ್ಟಿದ್ದಾರೆ. ಅದೇ ಮುಖ್ಯ ಗುರಿ. ಸರಿ, ಹಾಗಾದ್ರೆ ಈ ಬ್ರಹ್ಮಸೂತ್ರಗಳ ಪೂರ್ತಿ ರಚನೆ ಹೇಗಿದೆ? ಅದರಲ್ಲಿ ವಿಷಯಗಳನ್ನ ಹೇಗೆ ಜೋಡಿಸಿದ್ದಾರೆ? ಇದರಲ್ಲಿ ಒಟ್ಟು 4 ಅಧ್ಯಾಯಗಳು. 4? ಪ್ರತಿ ಅಧ್ಯಾಯದಲ್ಲೂ 4 ಪಾದಗಳು. ಒಟ್ಟು 16 ಪಾದಗಳು ಆಯ್ತು. ಇವುಗಳಲ್ಲಿ ಸುಮಾರು 223 ಅಧಿಕರಣಗಳು ಅಂದ್ರೆ ವಿಷಯಗಳು, ಮತ್ತೆ 555 ಸೂತ್ರಗಳು ಇವೆ ಅಂತ ಲೆಕ್ಕ. ಓ, 555 ಸೂತ್ರಗಳು? ಹೌದು. ಇದರ ರಚನೆ ತುಂಬಾ ತಾರ್ಕಿಕವಾಗಿದೆ. ನೋಡಿ, ಮೊದಲನೆಯ ಅಧ್ಯಾಯ ಸಮನ್ವಯ. ಅಂದ್ರೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ಕಡೆ ಹೇಳಿರೋ ವಾಕ್ಯಗಳನ್ನೆಲ್ಲ ಒಟ್ಟುಗೂಡಿಸಿ ಸಮನ್ವಯ ಮಾಡಿ ಬ್ರಹ್ಮನೇ ಎಲ್ಲಕ್ಕೂ ಮೂಲ, ಅದೇ ಪರಮಸತ್ಯ ಅಂತ ಸ್ಥಾಪನೆ ಮಾಡುತ್ತೆ. ಸರಿ. ಎರಡನೇ ಅಧ್ಯಾಯ ಅವಿರೋಧ. ಅಂದ್ರೆ ಬೇರೆ ದರ್ಶನಗಳಿದಾವಲ್ಲ, ಸಾಂಖ್ಯ, ವೈಶೇಷಿಕ, ಅವರ ವಾದಗಳನ್ನೆಲ್ಲ ಖಂಡಿಸಿ ವೇದಾಂತದ ದೃಷ್ಟಿಕೋನ ಸರಿ, ಅದಕ್ಕೆ ವಿರೋಧ ಇಲ್ಲ ಅಂತ ತೋರಿಸುತ್ತೆ. ಓಕೆ. ಮೂರನೇ ಅಧ್ಯಾಯ ಸಾಧನ. ಬ್ರಹ್ಮಜ್ಞಾನ ಪಡೆಯೋಕೆ ಏನೇನು ಸಾಧನೆ ಮಾಡ್ಬೇಕು, ಯಾವ ದಾರಿಗಳು ಅಂತ ವಿವರಿಸುತ್ತೆ. ಕೊನೆಗೆ 4ನೇ ಅಧ್ಯಾಯ ಫಲ. ಆತ್ಮಸಾಕ್ಷಾತ್ಕಾರ ಆದ್ಮೇಲೆ ಸಿಗೋ ಫಲ ಏನು, ಅಂದ್ರೆ ಮುಕ್ತಿಯ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಚರ್ಚೆ. ವಾಹ್, ತುಂಬಾ ವ್ಯವಸ್ಥಿತವಾಗಿದೆ. ಹಾಗಾದ್ರೆ ಬ್ರಹ್ಮಸೂತ್ರಗಳು ಉಪನಿಷತ್ತಿನ ಆಳವಾದ ಅರ್ಥ ತಿಳ್ಕೊಳ್ಳೋಕೆ ಒಂದು ಫ್ರೇಮ್ವರ್ಕ್, ಒಂದು ಚೌಕಟ್ಟು ಕೊಟ್ರೆ? ಹೌದು. ಶಂಕರರು, ರಾಮಾನುಜರಂತಹ ಆಚಾರ್ಯರ ಭಾಷ್ಯಗಳು ಆ ಚೌಕಟ್ಟಿನೊಳಗೆ ಸತ್ಯವನ್ನ ನೋಡೋಕೆ ಬೇರೆ ಬೇರೆ ದಾರಿಗಳನ್ನು ತೋರಿಸ್ತವೆ. ನಿಜ. ಮತ್ತು ಸ್ವಾಮಿ ಶಿವಾನಂದರಂತಹವರು ಈಗಿನ ಕಾಲದ ನಂಬಿಕೆ, ಆ ಸಾಧಕರಿಗೆ ಅದನ್ನ ಇನ್ನೂ ಸುಲಭವಾಗಿ ತಲುಪಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ. ಈ ಎಲ್ಲಾ ವ್ಯಾಖ್ಯಾನಗಳ ಹಿಂದಿನ ಆ ಮೂಲಭೂತ ಉದ್ದೇಶ ಮಾತ್ರ ಒಂದೇ. ಏನು ಅಂದ್ರೆ, ನಾವು ನಮ್ಮನ್ನ ಈ ದೇಹ, ಇಂದ್ರಿಯ, ಮನಸ್ಸಿನ ಜೊತೆ ತಪ್ಪಾಗಿ ಗುರ್ತಿಸ್ಕೊಂಡು ಸಂಸಾರದಲ್ಲಿ ದುಃಖ ಪಡ್ತೀವಲ್ಲ, ಅದನ್ನ ಹೋಗಲಾಡ್ಸೋದು. ಆತ್ಮನ ನಿಜ ಸ್ವರೂಪವಾದ ಬ್ರಹ್ಮನನ್ನ ತಿಳ್ಕೊಂಡು ಆ ಮೂಲಕ ಮೋಕ್ಷ ಅಂದ್ರೆ ಅಂತಿಮ ಬಿಡುಗಡೆ ಪಡೆಯೋಕೆ ಸಹಾಯ ಮಾಡೋದು, ಅದೇ ಗುರಿ. ಹೌದು. ಆದರೆ ಒಂದೇ ಮೂಲ ಗ್ರಂಥಕ್ಕೆ ಇಷ್ಟೊಂದು ಅಧಿಕೃತವಾದ ಬೇರೆ ಬೇರೆ ಆದರೂ ಪ್ರಭಾವಶಾಲಿಯಾದ ವ್ಯಾಖ್ಯಾನಗಳು ಇವೆ ಅನ್ನೋದೇ ಆಶ್ಚರ್ಯ ಅಲ್ವಾ? ಹೌದು. ಇದು ಸತ್ಯ ಅನ್ನೋದು ಒಂದೇ ಮುಖ ಹೊಂದಿದೆಯಾ, ಅಥವಾ ಹಲವು ಮುಖಗಳಿವೆಯಾ, ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋ ನಮ್ಮ ಮನಸ್ಸಿನ ಮಿತಿಗಳು, ಸಾಧ್ಯತೆಗಳು, ಇದ್ರ ಬಗ್ಗೆ ನಿಜವಾಗ್ಲೂ ಯೋಚನೆ ಮಾಡೋ ಹಾಗಿದೆ. ಖಂಡಿತ. ಅದು ಚಿಂತನೆಗೆ ಹಚ್ಚುವ ವಿಷಯವೇ.